ಈ ವಯಸ್ಸಲ್ಲಿ ಅನೇಕ ಬಾರಿ ನಾವು ತಂದೆ ತಾಯಿಗಳು ಮೋಸ ಮಾಡ್ತೀವಿ. ನಮ್ಗೆ ಗೊತ್ತಿರಲ್ಲ ಇದು ಮೋಸ ಅಂತ. ಅದು ತುಂಬಾ ಮೋಸ. ನಾನು ಹೇಳ್ತಾ ಇದ್ದೀನಿ, ತುಂಬಾ ಕಷ್ಟಪಟ್ಟ ತಂದೆ ತಾಯಿಗಳು. ನಾನು ಎಲ್ಲೂ ಕೆಲವು ಕಡೆ ಹೇಳ್ತಾ ಇದ್ದೀನಿ, ನೀವು ಎಲ್ಲೋ ಯಾವುದೋ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಯಾವ ಅಪ್ಪ ಹೇಳ್ತಾ ಇದ್ದ, ನಮ್ಗೆ ಅಪ್ಪ ಅಮ್ಮ ಉಳಿಸ್ತಿರ್ಬೋದು ಸರ್, ಈ ಏನು ಆಕ್ಟರ್ ಇದೆಯಲ್ಲ ಇವರೇ ನಮ್ಮ ದೇವರು, ಆ ಆಕ್ಟರ್ ಹೇಳ್ದಂಗೆ ನಾವು ಮಾಡೋದು. ಯಾರೋ ಒಬ್ಬರು ಫಿಲಮ್ ಆಕ್ಟರ್ನ ದೇವರು ಅಂತ ತಂದೆ ತಾಯಿ ಏನು ನಮ್ಮ ಮನೆಯಲ್ಲೂ ಒಂದು ಕಡೆ ನೀವೇನಾದ್ರೂ ನಿಮ್ಮ ಹೀರೋ ಅಥವಾ ಹೀರೋಯಿನ್ ಅಂತ ನೀವು ಗೌರವ ಇರ್ತಾರೆ ನಿಮ್ಮ ತಂದೆ ತಾಯಿಗಳು ಮಾತ್ರ. ಈ ಭ್ರಮೆ ಬಿಟ್ಬಿಡಿ, ಭ್ರಮೆ. ಫಿಲ್ಮ್ನಲ್ಲಿ ನೀವು ತಂದೆ ತಾಯಿಗಳ ಬರ್ತ್ಡೇಗೆ ನೀವು ಸ್ಟೇಟಸ್ ಹಾಕೋಣ, ಯಾವುದೋ ಹೀರೋ ಹೀರೋಯಿನ್ ಬರ್ತ್ಡೇ ಸ್ಟೇಟಸ್ ಹಾಕಿದ್ರೆ ಇದಕ್ಕಿಂತ ದುರಂತ ಇನ್ನೇನು ಬೇಕು? ಅದು ಸತ್ಯ. ಅದು ಭ್ರಮೆ. ನಿಮ್ಮನ್ನ ಸಂಪೂರ್ಣ ನೀವು ಕೊನೆ ಉಸಿರುವವರೆಗೂ ನಿಮ್ಮನ್ನ ಅವರು ಮಕ್ಕಳಂತೆ ನೋಡಿ ನಿಮ್ಗೆ ಗೌರವ ಕೊಟ್ಟು ನಿಮಗೆ ಒಂದು ಪ್ರೀತಿ ವಿಶ್ವಾಸ ಅಂತ ನಿಮ್ಮ ಯಶಸ್ಸನ್ನೇ ಬಯಸುವಂತ ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ಯಾರು ಸ್ಟೇಟಸ್ ಹಾಕಿರ್ತೀವಿ, ಹ್ಯಾಪಿ ಬರ್ತ್ಡೇ, ಅವರು ನಮ್ಮ ಹಿರಿಯವರು ಏನೆಲ್ಲ ನಿಮ್ಗೆ ತಿಳಿದಂಥ ವರ್ಗಗಳಲ್ಲಿ ಹಾಕಿರ್ತೀವಿ. ಈ ರೀತಿಯ ಸಂಸ್ಕೃತಿ ಬಿಟ್ಟು ಹೋಗ್ಬೇಕು. ಯಾವ ಸಮಾಜದಲ್ಲಿ ತಂದೆ ತಾಯಿಗಳು ಗುರು ಹಿರಿಯರಿಗೆ ಗೌರವ ಸಿಗೋದಿಲ್ವೋ ಅಲ್ಲಿವರೆಗೂ ನಾವು ಯಶಸ್ಸನ್ನು ಕಾಣಕ್ಕಾಗಲಿಲ್ಲ. ಹಾಗಾದ್ರೆ ನಾವು ಪ್ರೀತಿನೇ ಮಾಡಬಾರ್ದು. ಪ್ರೀತಿ ಮಾಡಿ ಎಷ್ಟೊತ್ತು 2 ಗಂಟೆ ಮಾಡಬೇಕು ಅಷ್ಟೇ. 2 ಗಂಟೆ ಅಲ್ಲ, ಒಂದು ಏನಾದ್ರು ಎಂಜಾಯ್ ಮಾಡೋದು 2 ಗಂಟೆ ಪ್ರೀತಿ ಮಾಡಿ. ಇನ್ನು 200-365 ದಿವಸದಲ್ಲಿ ತಂದೆ ತಾಯಿಗಳು ಗುರು ಹಿರಿಯರನ್ನ ಗೌರವ ಮಾಡಿ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂದ್ರೆ, ಅಲ್ಲಿ ನೀವು ಮಾಡಿದ್ರೆ ಇಲ್ಲಿ ನೀವು ಯಶಸ್ಸನ್ನು ಮಾಡ್ತಾರೆ. ಇದು ಎಜುಕೇಶನ್ ಅಂದ್ರೆ ತಂದೆ ತಾಯಿ ಬಿಟ್ಟು ಗುರು ಹಿರಿಯರು ಬಿಟ್ಟು ಕೂತ್ಕೊಂಡು ಎಲ್ಲೋ ಒಂದು ಚಿಕ್ಕ ಒಂದು ತೆರೆ ಕಷ್ಟನೂ ಬರೋದಿಲ್ಲ. ಒಂದೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾದ್ರೆ 4 ರಿಂದ 5 ವರ್ಷ ಕಠಿಣ ಶ್ರಮ ಪಡ್ತಾರೆ. 5 ವರ್ಷ. ಡೆಲ್ಲಿನಲ್ಲಿ, ಬೆಂಗಳೂರಲ್ಲಿ ಯಾವುದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಗೊತ್ತಾ ನಿಮಗೆ? 4 ರಿಂದ 5 ವರ್ಷ ಕಠಿಣ ಶ್ರಮ ಪಟ್ಟು ಅವ್ರಿಗೆ 99% ಹಾರ್ಡ್ ವರ್ಕ್ ಆಗಿ 1% ಲಕ್ ಇಲ್ಲೇ ಇದ್ದಾಗ ಮಿಸ್ ಆದವರು ಇವತ್ತು ಇನ್ಸ್ಟಿಟ್ಯೂಷನ್ ಅನ್ನು ನಡೆಸ್ತಾ ಇದ್ದಾರೆ. ಗೊತ್ತಾ? ಇನ್ಸ್ಟಿಟ್ಯೂಷನ್ ಅಂತ ಅವೇ ಬರಿಬಾರ್ದು ಅಂತ ಕೇಳ್ಬೋದು ಅಲ್ವಾ? IAS KS ಅನ್ನ ಇನ್ಸ್ಟಿಟ್ಯೂಷನ್ ಪಾಠ ಮಾಡ್ತಾರಲ್ಲ ಅವರೇ ಬರಿಬಾರ್ದಿತ್ತು ಅಲ್ವಾ? ಅವ್ರು ಬರ್ತಾರೆ, ನೀವು ಪಾಠ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು IAS KS ಆಗ್ಬೋದು ಅಂತ. ಬಟ್ ಅವ್ರು ಅತಿ ಕಠಿಣ ಶ್ರಮ ಪಡ್ತಿರ್ತಾರೆ. ಒಂದು. ಎರಡನೇದಾಗಿ ಆ ವಯಸ್ಸನ್ನ ಮೀರಿರ್ತಾರೆ. ನಿಮಗೆ ವಯಸ್ಸಿದೆ, ಈಗ ಆ ವಯಸ್ಸಿನಲ್ಲಿ ನಾವು ಬರೆಯೋಕ್ಕೆ ನಮಗೆ ಅವಕಾಶ ಇಲ್ಲ ಕಾನೂನಾತ್ಮಕವಾಗಿ. ಎರಡನೇದಾಗಿ ಆ ವಯಸ್ಸು ನಮ್ಮ ಮೈಂಡ್ ಅಂಡ್ ಬಾಡಿನ ಕೋರಿಲೇಟ್ ಮಾಡಲ್ಲ. ಮೈಂಡ್ ಅಂಡ್ ಬಾಡಿ ಶುಡ್ ಕೋರಿಲೇಟ್ ದಿ ಎಕ್ಸಿಸ್ಟಿಂಗ್ ಸಿಚುವೇಶನ್. ಮೈಂಡ್ ಅಂಡ್ ಬಾಡಿ ಏಜ್ ಆದಾಗ ಹೋಗುತ್ತೆ. ಬಟ್ ನೀವು ಏಜ್ ಇದೆಯಲ್ಲ, ನೀವು ಏನು ಓದಬೇಕು ಅಂತ ಗೊತ್ತಿದ್ರೆ ಅದು ಓದಲಿಕ್ಕೆ ಅವಕಾಶ ಇದೆ ಅಂತ ಓದ್ಲಿಕ್ಕೆ ಸಹ ಟ್ರೈನಿಂಗ್ ಯಾಕೆ ಬೇಕು? ವಾಟ್ ಟು ರೀಡ್ ಅನ್ನೋದನ್ನ ಟ್ರೈನಿಂಗ್ ನಲ್ಲಿ ಏನೋ ಅವಶ್ಯಕತೆ ಇಲ್ಲ. ವಾಟ್ ನಾಟ್ ಟು ರೀಡ್ ಅನ್ನೋದಿಲ್ಲ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾವುದನ್ನ ಓದಬಾರ್ದು ಅನ್ನೋದಿದೆಯಲ್ಲ ಅದು ಕಲಿಬೇಕು. ಯಾವುದನ್ನ ಓದಬೇಕು ಅಂದ್ರೆ ಎಲ್ಲಿ ಬೇಕಾದ್ರೂ ಗೂಗಲ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಎಲ್ಲ ಓದೋದ್ರಿಂದ ನಿಮಗೆ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ತದೆ. ಯಾವುದನ್ನ ಓದಬಾರ್ದು, ವಾಟ್ ನಾಟ್ ಟು ಡೂ, ಏನ್ ಮಾಡಬಾರ್ದು, ಏನು ಓದಬಾರ್ದು, ಆ ವಿಚಾರವನ್ನ ತರಬೇತಿ ಸಂಸ್ಥೆಗಳು ಕೊಡ್ತಾರೆ. ಹಾಗಾಗಿ ತರಬೇತಿ ಸಂಸ್ಥೆಗಳ ಅವಶ್ಯಕತೆ ತುಂಬಾ ಇದೆ. ನಾನು ಸ್ವಂತ ಓದ್ತೀನಿ ಸರ್ ಅಂತ ಓದ್ಬೋದು, ಓದಲಿಕ್ಕೆ ತೊಂದರೆ ಇಲ್ಲ. ಬಟ್ ನಿಮ್ಮ ಕೆಪಾಸಿಟಿ ಜಾಸ್ತಿ ಇದ್ದಾಗ ನೀವು ಸ್ವಂತ ಓದ್ಬೋದು. ನಾನಿಲ್ಲ ಮೀಡಿಯಂ ಸ್ಟೂಡೆಂಟ್ ಇದ್ದೀನಿ ಅಂದ್ರೆ ತರಬೇತಿ ಸಂಸ್ಥೆಗಳು ಮತ್ತು ಈ ರೀತಿಯ ಸಕ್ಸಸ್ ಸ್ಟೋರೀಸ್ ಅನ್ನು ನೀವು ತಿಳ್ಕೊಂಡಾಗಬೇಕಾದ್ರೆ ಹೆಂಗೆ ಓದ್ಬೋದು ಅಂತ. ನಾನು ಮಾಡಿರ್ತಕ್ಕಂಥ ಗೋಲ್ಡ್ ಮೆಡಲ್ ಇವತ್ತವರೆಗೂ ಯಾರು ಬ್ರೇಕ್ ಮಾಡಿಲ್ಲ. ನಾನು 1999 ನಾನು PhD ಮುಗಿಸಿದ್ದು. ಇವತ್ತು ನಮ್ಮದು ಮೆರಿಟ್ ಆಗೇ ಇದೆ, ಯಾರು ಇವತ್ತು ನನ್ನ ಬ್ರೇಕ್ ಮಾಡಿಲ್ಲ. ಮತ್ತೆ ನಾನು ಓದಿದಂಥ ಸ್ಕೂಲು ಕನ್ನಡ ಮಾಧ್ಯಮದ ಸ್ಕೂಲು, ಹಳ್ಳಿಯ ಸ್ಕೂಲು. ನಾನು PUC ಮಾಡಿದಂಥ ಕಾಲೇಜು ಶಂಕರನಾಗ ಅವ್ರ ಆಕ್ಸಿಡೆಂಟ್ ಆಗಿತ್ತು ನಮ್ಮ ಕಾಲೇಜ್ ಗೇಟ್ ಹೈವೇ ಕಾಣ್ಬೋದು ಅಂತ. ಅಲ್ಲಿ 28 ನಾವು ಸ್ಟೂಡೆಂಟ್, 28 ಜನ ಇದ್ದೀವಿ. ಎಲ್ಲ ಇಲ್ಲೇ ಲೋಕಲ್ ಹಳ್ಳಿಗಳಲ್ಲಿ SLC ಮಾಡ್ತಿದ್ದಾರೆ. ಸೈನ್ಸ್ ಅಲ್ಲಿ ಒಂದೇ ಒಂದು ಕಾಲೇಜ್ 28 ಸ್ಟೂಡೆಂಟ್ ಸೈನ್ಸ್ ಅಲ್ಲಿ ಎಲ್ಲರೂ ಫೇಲ್ ಆದ್ರು. ನಾವೊಬ್ಬನೇ ಪಾಸ್ ಅಂಡ್ ಫಸ್ಟ್ ಕ್ಲಾಸ್. ಬಟ್ ಪಾಸ್ ಫಸ್ಟ್ ಕ್ಲಾಸ್ ಅಷ್ಟೇ. ನಾವು ಅವಾಗೇನು 90-95 ಮಾಡೋ ಅವಕಾಶ ಇರಲಿಲ್ಲ ನಮಗೆ, ಕಡಿಮೆ ಸ್ಕೋರ್. ಬಟ್ ಹಾರ್ಡ್ ವರ್ಕ್ ಮಾಡೋದು ಹೆಂಗೆ ಅನ್ನೋದನ್ನ ನಮಗೆ ಕಲಿಸ್ಬೇಕು. ಹೆಂಗೆ ಓದಬೇಕು, ಹಾರ್ಡ್ ವರ್ಕ್ ಅಂದ್ರೆ ಏನು, ಯಾವ ರೀತಿ ನಾವು ಕಠಿಣ ಶ್ರಮ ಹಾಕಿದ್ರೆ ಆಗುತ್ತೆ. ಅದೇ ರೀತಿ ನಾನು PhD ಹೋದಾಗ
ಅಲ್ಲಿ CBSE ಸ್ಟೂಡೆಂಟ್ಸ್ ಇದ್ರು, ಮತ್ತೆ ನವೋದಯ ಸ್ಟೂಡೆಂಟ್ಸ್ ಇದ್ರು. ನಾನು ನವೋದಯ ಸ್ಕೂಲ್ಗೆ ಹೋಗಿದ್ದೆ ಮೊನ್ನೆ, ನಾನು ಅಧ್ಯಕ್ಷ ನವೋದಯ ಚೇರ್ಮನ್. ನಾನು ನವೋದಯ 6th ಸ್ಟ್ಯಾಂಡರ್ಡ್ ಅಲ್ಲಿ ಬರುವಾಗ ನನಗೆ ಸಿಗಲಿಲ್ಲ ನವೋದಯ.